ಅದೇ ರೀತಿಯಾಗಿ ಮುಂದಿನ ವರ್ಷದ ಟೂರ್ನಮೆಂಟ್ಗೆ ಉತ್ತಮ ಹಿಡಿತಗಾರ ಸರ್ವೋತ್ತಮ ಆಟಗಾರರಿಗೆ ಸೈಕಲ್ ಕೊಡುಗೆಯನ್ನ ಶ್ರೀ ಕೊಡುಗೆದಾರರು ರಜಪ್ಪ ಹುಬ್ಬಳ್ಳಿ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಇವರು ವರಮಾರ್ಥಿಗಳಿಗೆ ಘೋಷಣೆಯನ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾವು ಕಮಿಟಿಯವರು ತೋರಿಸುತ್ತೇವೆ. ಅದರ ಜೊತೆಗೆ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಿಗೆ ಉತ್ತಮ ದಾಳಿಗಾರ್ತಿ, ಉತ್ತಮ ಹಿಡಿತಗಾರ್ತಿ, ಸರ್ವೋತ್ತಮ ಆಟಗಾರ್ತಿ ಈ ಮೂವರಿಗೂ ಕೂಡ ಸೈಕಲ್ ಕೊಡುಗೆದಾರರಾಗಿ ನಿಂತವರು ಶ್ರೀ ವಿಜಯ್ ಸುರಗಲ್ ಮೆಕ್ಯಾನಿಕಲ್ ಇಂಜಿನಿಯರ್. ಇವರು ಕೂಡ ಈ ಮಹಿಳೆಯರಿಗೆ ಉತ್ತಮ ದಾಳಿಗಾರ್ತಿ, ಉತ್ತಮ ಹಿಡಿತಗಾರ್ತಿ, ಸರ್ವೋತ್ತಮ ಆಟಗಾರ್ತಿಯರಿಗೆ ಸೈಕಲ್ ಕೊಡುಗೆಯನ್ನ ನೀಡುತ್ತೇವೆ ಮಾತನಾಡಿದ್ದಾರೆ. ಆ ಎಲ್ಲ ಮಹಿಳೆಯರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಯುವಕರಾಗಿ ಕೂಡ ಬಂದಿರ್ತಕ್ಕಂಥ ಯುವತಿ ಕಬಡ್ಡಿ ಪ್ಲೇಯರ್ಗೂ ಕೂಡ ಈ ಒಂದು ಸಣ್ಣ ಕಬಡ್ಡಿ ವೈಭವದ ಆಯೋಜಕ ಪ್ರಬಂಧಗಳು ಕೂಡ ತುಂಬ ಧನ್ಯವಾದ. ಒಂದು ಸಮಬಲದ ಪಂದ್ಯ, ಒಂದು ಕಡೆ ಇನ್ನೊಂದು ಕಡೆ ಅದೇ ರೀತಿಯಾಗಿ ಮುಂದಿನ ವರ್ಷದ ಸ್ವರ್ಣ ಕಬಡ್ಡಿ ವೈಭವಕ್ಕೆ ಸರಿ ನೆನಪಿನ ಕಾಣಿಕೆಯನ್ನ ದಿವಂಗತ ಕೃಷ್ಣಪ್ಪ ಓಂಕಾರಪ್ಪ ಹರಗಲಿ ಇವರ ಸ್ಮರಣಾರ್ಥವಾಗಿ ಶ್ರೀ ಸಂದೀಪ್ ಕೃಷ್ಣಪ್ಪ ಹರಗಲಿ ಇಂಜಿನಿಯರ್ ಬೆಂಗಳೂರು ಇವರು ಸರಿ ನೆನಪಿನ ಕಾಣಿಕೆಯನ್ನ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಆ ಮಹನೀಯರು ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸುತ್ತೇವೆ. ಅದರ ಜೊತೆಗೆ ಮಹಿಳಾ ಕಬಡ್ಡಿ ಮುಂದಿನ ವರ್ಷದ 2025ನೇ ಸಾಲಿನ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನ 60,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದರು ಶ್ರೀಮತಿ ವಿಜಯಲಕ್ಷ್ಮಿ ನರೇಂದ್ರ ದಂಪತಿಗಳು, ಸಾಫ್ಟ್ವೇರ್ ಇಂಜಿನಿಯರ್, ಹೈದರಾಬಾದ್ ಅವರು. ಸುಮಾರು ವರ್ಷಗಳಿಂದ ಈ ಪ್ರಥಮ ಬಹುಮಾನವನ್ನು ಕೊಡ್ತಾ ಬಂದಿದ್ದಾರೆ. ಮುಂದಿನ ವರ್ಷವೂ ಕೂಡ ಅವರು ನಾವೇ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇವೆ. ಅದೇ ರೀತಿಯಾಗಿ ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಕೊಡುಗೆಯನ್ನು ನೀಡಿದವರು ಶ್ರೀ ಡಾಕ್ಟರ್ ಕ್ಯಾಪ್ಟನ್ ಆರ್ಮಿ ರವಿ ಜಿ ವಜ್ರಮಟ್ಟಿ ಚಿರಂಜೀವಿ ಅವರ ಸುಪುತ್ರರಾಗಿರ್ತಕ್ಕಂಥ ಶ್ರೀ ಬಿ ಎಸ್ ವಜ್ರಮಟ್ಟಿ ಸರ್, ನಮ್ಮ ಜಿಎಸ್ ಸ್ವರ್ಣ ಶಾಲೆಯ ಮುಖ್ಯ ಅವರು ದ್ವಿತೀಯ ಬಹುಮಾನ 40,000 ರೂಪಾಯಿಗಳನ್ನ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಆ ಮುಖ್ಯ ಗುರುಗಳು ಕೂಡ ನಮ್ಮ ಕಮಿಟಿಯ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳುತ್ತೇವೆ. ಸಿಕ್ಕಿ ಬಿದ್ದ ದಯವಿಟ್ಟು ಮೆನ್ಷನ್ ಬಾಕ್ಸ್ ಈ ಕಬಡ್ಡಿಯ ನಾವು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದ ಶಾಸಕ ಹುಬ್ಬಳ್ಳಿ ಹಾಗೂ ಇನ್ನೊಬ್ಬ ಕಾರ್ಯಕ್ರಮದ ಮನಸ್ಸು ಮಾಡಿದವರು ಈ ಸ್ವಾಗತವನ್ನು ಈ ವೇದಿಕೆಯನ್ನು ತಮ್ಮಲ್ಲಿ ಹೇಳಿ. ಬಾಗಲಕೋಟೆ ಜಿಲ್ಲೆಯ ಕಬಡ್ಡಿ ಅಸೋಸಿಯೇಷನ್ ಪ್ರಸ್ತುತ ಗೌರವಾನ್ವಿತ ಅಧ್ಯಕ್ಷ ಆಗಿರ್ತಕ್ಕಂಥ ಕಬಡ್ಡಿನ ಶಾಸಕರ ಮುಖಂಡರು ಕೂಡ 2013 ಬಾಗಲಕೋಟೆ ಜಿಲ್ಲೆ ದಿಗಂತ ಕಬಡ್ಡಿ ಆಟಗಾರ ಹೆಸರಾಂತ ದಿಗಂತ ಕಬಡ್ಡಿ ಆಟಗಾರರು ಹಾಗೂ 19 ವಯಸ್ಸಿನಲ್ಲಿರುವಾಗ ಕರ್ನಾಟಕ ರಾಜ್ಯ ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸತಕ್ಕಂಥ ಆಟಗಾರ ಶಾಸಕರ ಮುಖಂಡರಿಗೆ ಮಕ್ಕಳ ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಬಯಸಲಾಗುತ್ತದೆ. ಈ 2024 ಕಬಡ್ಡಿ ನಮ್ಮೂರಾದಂಥ ಶಾಸನ ಹುಬ್ಬಳ್ಳಿ ಅವರಿಗೆ ಈ ಕಮಿಟಿ ವತಿಯಿಂದ ಶಾಲಾ ವಿದ್ಯುತ್ ಸನ್ಮಾನ ಮಾಡೋರು ಅಶೋಕ್ ಬೆಳೆ ಮತ್ತು ಗಂಗಪ್ಪ ಬೆಳಗಿರಿ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕು ತಮ್ಮಲ್ಲಿ ವಿನಂತಿ. ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡುತ್ತಿದೆ ಕಮಿಟಿ. ದಯವಿಟ್ಟು ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಥಳೀಯರು, ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ
ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಾಸನ ಕುಕ್ಕಳಿಯವರು ಕೂಡ ಇಲ್ಲಿ ತಾನೇ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಅವರೊಟ್ಟಿಗೆ ಇನ್ನೊಬ್ಬ ಮಾನ್ಯರು ಊರಿನ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ವರ ಬಿ ಪಾಟೀಲ್ ಅವರು ಅಶೋಕ ಗೌರವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಮಲ್ಲೇಶ್ವರು ಇಬ್ಬರು ಮಾನ್ಯರನ್ನ ನಮ್ಮ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಧ್ಯಕ್ಷರನ್ನ ಕಿರುಕುಳದ ಪರವಾಗಿ ಹಾಗೂ ಎಲ್ಲ ಆಯೋಜಕರ ಪರವಾಗಿ ವೇದಿಕೆಗೆ ವಿಶೇಷವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಧನ್ಯವಾದಗಳು ಶ್ರೀಧರಿಗೆ. ಅದೇ ರೀತಿ ಶಾಸನ ಮುಖಂಡರಿಗೆ ರಾಷ್ಟ್ರೀಯ ಶಾಸನ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರನ್ನ ಶಾಸನ ಕುಕ್ಕಳಿಯವರು ಕಬಡ್ಡಿ ಇತಿಹಾಸದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಿ ಆಟಗಾರ. ಸುಮಾರು ವರ್ಷಗಳ ಹಿಂದೆ ಸೊನ್ನ ಗ್ರಾಮದ ಹೆಸರನ್ನ ಜಿಲ್ಲೆಯ ಉಳಿದಕ್ಕೂ ತೆಗೆದುಕೊಂಡಿರ್ತಕ್ಕಂಥ ಶ್ರೀಮಂತ ಕಬಡ್ಡಿ ಆಟಗಾರ. ಇವತ್ತು ದಿವಸ ಬಾಗಲಕೋಟೆ ಜಿಲ್ಲೆಯ ಗೌರವಿತ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆದಿದ್ದಾರೆ. ಹಾಗೆ ಇನ್ನೊಬ್ರು ದರ್ಶಕರಾಗಿರುವ ಮಲ್ಲೇಶ್ವರ ಬಂದವರಿಗೆ ಶಾಲೆ ಸನ್ಮಾನ ಮಾಡೋಕ್ಕೆ ತಮ್ಮಲ್ಲಿ ವಿನಂತಿ. ಬಾಗಲಕೋಟೆ ಗುರುತಿಸಿರುವಂತ ಕಬಡ್ಡಿನ ಆಟಗಾರ ತೋಳ ಮತ್ತು ತಂಡದ ಪರವಾಗಿ ಆಧಾರ ಬಂದಿದೆ. ಮೆಣಸಿನ ಕೀಟ ಅಂತ ದಯವಿಟ್ಟು ಮೆಣಸಿನ ಕೀಟ ದಯವಿಟ್ಟು ಮಕ್ಕಳಿಗೆ ಮೆಣಸಿನ ಕೀಟ ಕೊಡ್ಬೇಕು. ఇక్కడ గణేಶ బాలి బాగుంది ಅಂತ ಅವಾಗ ನೋಡೋಣ. ಎಲ್ಲ ಆಟಗಾರರು ಆಟ ಮಾಡಿದ್ರು ತೀರ್ಪುಗಾರಿದ್ದಾರೆ ನಿರ್ಣಯ ಕೊಡ್ತಾರೆ. ದಯವಿಟ್ಟು ನಿಯಮವನ್ನ ಉಲ್ಲಂಘನೆ ಮಾಡುವಂತಿಲ್ಲ. ಇಲ್ಲಿ ಎರಡು ತಂಡದಲ್ಲಿ ಅತ್ಯುತ್ತಮ ಆಟಗಾರಿದ್ದಾರೆ. ಕಾಯಿ ನೋಡೋಣ. ಫೈನಲ್ಗೆ ಭಾರತೀಯ ಚುನಾವಣಾ ತಂಡದ ವಿರುದ್ಧ ಯಾರು ಬಗ್ಗೆ ಇರ್ತಾರೆ. ನಗದು 70,000 ರೂಪಾಯಿ ಜೊತೆಗೆ ಆಕರ್ಷಕ ಟ್ರೋಫಿ, ಈ ಸೊನ್ನ ಕಬಡ್ಡಿ ವೈಭವದ ಚಾಂಪಿಯನ್ ಪಟ್ಟವನ್ನ ಯಾರು ತಲುಪ್ತಾರೆ ಅನ್ನೋದನ್ನ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಾವೆಲ್ಲ ಕಾಯಿ ನೋಡೋಣ. ಮಧ್ಯ ಐದು ಆರು ಕೇವಲ ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಗೋಳಮಟ್ಟಿ ತಂಡ ಸಾಕ್ತಾ ಇರುತ್ತದೆ. ಒಂದು ಕಡೆ ಧಾರವಾಡ ಆದ್ರೆ ಐದಾರು ಕಡೆ ತೋಟದ ಕೋಟೆ, ಇದು ಕೋಟೆ, ಕೋಟೆಯ ಜಿಲ್ಲೆಯ ಗೋಳಮಟ್ಟಿಯ ಗ್ರಾಮದ ತಂಡ ಒಂದಾಗಿದೆ. ಅದೇ ರೀತಿ 2016-17 ಸಾಲಿನಲ್ಲಿ ಜಮಖಂಡಿ ತಾಲೂಕಿನ ಕನ್ನಡ ರಕ್ಷಣಾ ವೇದಿಕೆ ಸಂಘದವರು ನವೆಂಬರ್ 1ನೇ ತಾರೀಕಿನಲ್ಲಿ ಆಯೋಜಿಸತಕ್ಕಂಥ ನಗದು 70,000 ರೂಪಾಯಿಗಳ ಬಾಗಲಕೋಟೆ ಜಿಲ್ಲಾ ಚಾಂಪಿಯನ್ ಟ್ರೋಫಿಯಲ್ಲಿ ನಮ್ಮ ಸ್ಥಳೀಯ ದೇಶಿಕ ಸಣ್ಣ ಕನ್ನಡ ಆಟಗಾರರು ಚಾಂಪಿಯನ್ ಆಗಿದ್ರು. ಅದರೊಳಗೆ ಒಂದು ಮ್ಯಾಚ್ ಮುಗಿಬೇಕು. ಈ ಕಡೆ ಸಫಲಗಾರ ಕಾಯ್ದುಕೊಂಡಿರುವಂತಹ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥ ಸೋಲಮಟ್ಟಿ ತಂಡ ಉತ್ತರ ಆಗಿದೆ. ಅಷ್ಟೇ ಸರಿ ಸಮಾನವಾಗಿ ಕೂಡ ಹೋರಾಟದ ಬಿಟ್ಟಿರುವಂತಹ ಒಂದು ಹಿನ್ನಡೆ ಇರ್ಬೋದು. 2016-17 ಸಾಲಿನಲ್ಲಿ ಅವಾಗ ಹೇಳಿದಾಗೆ ನಗದು 70,000 ರೂಪಾಯಿ ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದ್ದಂತ ದೇಶಿಕ ತಂಡದ ಅಂಕ ಸಂಪಾದಿಸಿದ ಅಂಕಗಳ ಸಂದೇಶ ತೋಳಮಟ್ಟಿಯ ಶ್ರೀಕಾಂತ ಪ್ರಮುಖ ಗಾಳಿಗಾರ ತೋಳಮಟ್ಟಿ ತಂಡದ ವೇಗದ ಗಾಳಿಗಾರ ಕಾಂಗ್ರೆಸ್ ಹೆಚ್ಚಿನ ಪರಿಹಾರದಲ್ಲಿ ಗುರುತಿಸಿರುವಂತಹ ಗಾಳಿಗಾರ ಲಕ್ಷ್ಮಣ ಕೊಂಡಗಾರ್ ಅವರು, ರಂಗಪ್ಪ ಬೇಲೂರಿಯವರು, ಅಶೋಕ ಹಾಗೆ ತಂಡದ ಪ್ರಮುಖ ದಾಳಿಗಾರನಾಗಿ ಶಾಸನ ಕುಕ್ಕಡಿ ಅವರು 2016-17 ಸಾಲಿನಲ್ಲಿ ಜಿಲ್ಲೆ ಚಾಂಪಿಯನ್ ತಂಡ ನಗದು 70,000 ರೂಪಾಯಿಗೆ ಮುತ್ತಿಗೆ ಇಟ್ಟು ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಪ್ರಸ್ತುತ ವರ್ಷದಲ್ಲಿ ಜಿಲ್ಲಾ ಕಬಡ್ಡಿ ಅಧ್ಯಕ್ಷರ ಸಂಸ್ಥೆಯ ಗೌರವಿತ ಅಧ್ಯಕ್ಷ ಪಟ್ಟ ವಹಿಸಿದ್ದಾರೆ. ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ.
ಒಂದು ಪ್ರಸ್ತುತದಲ್ಲಿ ಕೂಡ ನಮ್ಮ ವಿಜಯ ಬಜೆಟ್ ಅತ್ಯುತ್ತಮ ಆಗ್ತಾ ಇದ್ದಾರೆ. ಕಳೆದ 2 ತಿಂಗಳಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ ಕೂಡ 50,000 ರೂಪಾಯಿ ಬಹುಮಾನನ ನೀಡಿರ್ತಕ್ಕಂಥ ಜಾತ್ರೆ ಹೋಗಿದ್ದು ಅಲ್ಲಿ ಕೂಡ ನಮ್ಮ ಸಂಘಟನೆಲ್ಲ ಲೈವ್ ಟೆಲಿಕಾಸ್ಟ್ ಕೂಡ ಆಗ್ತಾ ಇದೆ. ಅದು ಹನುಮಂತ್ ಅವರ ಮುಖೇನ ಅದು ಲಿಂಕ್ ಆಗಿ ಶ್ರೀ ಸಾಯಿ ಎಕ್ಸ್ಪ್ರೆಸ್ ಬೀಳಗಿ ಎಂಬ ಲಿಂಕ್ ಮುಖೇನ ಯೂಟ್ಯೂಬ್ ಚಾನಲ್ ಕೂಡ ಬರ್ತಾ ಇದೆ. ಸೊ ಮನೆಯಲ್ಲೂ ಕೂಡ ಕೂತ್ಕೊಂಡು ಬೇಕಾದ್ರೂ ನೋಡ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲೂ ಕೂಡ ಸೆರೆ ಹಿಡಿಯಬಲ್ಲಂತ ಹನುಮಂತ್ ಅವರ ಕ್ಯಾಮ್ರಾ. ಆದ್ರೆ ಸತತ 3 ದಿನಗಳಿಂದ ಮಹಿಳೆಯರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಪಾಪ ಮ್ಯಾಚ್ ಬಂದಿಲ್ಲ ಅಂತಿದ್ರೆ ಧಾರಾವಾಹಿ ನೋಡ್ತಾ ಇರ್ತಿದ್ರೇನೋ. ಆ ಎಲ್ಲ ಸಮಯವನ್ನು ಬದಿಗೊತ್ತಿ ಈ ಒಂದು ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ತಪ್ಪನ್ನು ಮಾಡಿದ ಗಮಕಂಡಿಯ ಗಣೇಶ 8-7 ಬೋನಸ್ ಹೋಯ್ತಾನೋ ಇಲ್ಲ 8-7ರಲ್ಲಿ ಮಂಡ್ಯ ಸಾಗಿ ಬರ್ತಾ ಇದೆ. ನೇರವಾಗಿ ಟ್ರೋಫಿಯ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಮತ್ತೆ ಗಮಕಂಡಿಯ ಗಣೇಶನ ದಾಳಿ ಆಗ್ತಾ ಇದೆ. ನಂಬರ್ 8 ದಶಪುಷ್ಟವಾದಂತಹ ದೇಹದೊಂದಿಗೆ ಮಾಡಿಸಿದಂತಹ ಜೀವ. ಏನು ಆಯಿತು? ಒಟ್ಟು ಶರ್ತಾಗಿ ಬರ್ರಿ ಒಮ್ಮೆ ಒಳಗ ಯಾಕೆ ನಂಬರ್ ಮಾಡ್ಕೊಂಡು ಡಿಸ್ಟ್ರಿಕ್ಟ್ ಹೊರಗ ಇದೀಗಿನ ಬಂದ ಗೆದ್ದವರು ನೇರವಾಗಿ ಸಣ್ಣ ಕಬಡ್ಡಿ ವೈಭವ 2024ನ ಫೈನಲ್ಗೆ ಇಳಿದಿದ್ದಾರೆ. ಇನ್ನೊಂದು ಅಂಕ 8-14 ಈ ಟೂರ್ನಮೆಂಟ್ ಬಹಳಷ್ಟು ಜಿದ್ದಾಜಿದ್ದಿ ಕೂಡ ಸಾಗಿ ಬರ್ತಾ ಇದೆ. ಮತ್ತೆ ಗಣೇಶನ ದಾಳಿ. No more question. ನಮ್ಮ ನಿರ್ಣಾಯಕರ ಕಣ್ಣು ಟಿವಿ 9 ನಲ್ಲಿ ಬಳಸುವ ಹಿಡನ್ ಕ್ಯಾಮರಾ ಇದ್ದಂತ ಇಲ್ಲಿ ಯಾವ ತಪ್ಪು ಕೂಡ ನಡೆಯಲಾರದು. 9-14 ಚೆಸ್ ನಂಬರ್ 33 ಸಚಿನ ಯಾವುದೇ ಅಂತವಿಲ್ಲ. 14-9 ಸಾಗಿ ಬರ್ತಾ ಇಲ್ಲ. ಒಂದಷ್ಟು ಗುಂಡನೆಯನ್ನು ಕಳೆದುಕೊಂಡಂತಹ ತೋಳಮಟ್ಟಿಯಲ್ಲಿ ಅಣ್ಣ ತಮ್ಮಂದಿರ ಆಟ. ಕಬಡ್ಡಿ ಎನ್ನುವಂತಹ ನಾಮಜಪದೊಂದಿಗೆ ವರ್ಷ ವೇಗವಾದಂತಹ ದಾಳಿಯನ್ನು ಮಾಡುತ್ತಿರುವಂತಹ ಆಟಗಾರ. ಇದು ಮತ್ತೆ ದಾಳಿಯಲ್ಲಿ ಮೊನ್ನೆ ಕೃತಿಯೆಲ್ಲ ಮಾತಾಡುವ ಹಾಗಿಲ್ಲ. 15-9 ಸಾಗಿ ಬರ್ತಾ ಇದೆ. ಒಳಗಡೆ
ಹೋಗಿದ್ದೆ ಗೊತ್ತಾಗಿಲ್ಲ. ನೀವು ಸೀಜ ಕಾಡಿ ಸೀಜ ಕಾರಣ ಎರಡು ಪಾಯಿಂಟ್ ಅದು ಎರಡು ಪಾಯಿಂಟ್ ಸೀಸನ್ ಆಗ ಒಂದು ಅದೇ ಇವರಿಗೆ ಹೊರಟ ಮಾಡಿಕೊಂಡು ಆಡಿ ಹೇಗ್ ಮಾಡಿದ್ರೆ ಏನಾದ್ರು ಆಗ್ಬೋದಿತ್ತಲ್ಲ. 10-16 ಮನೆ ಸಂದು ಬರ್ತಾ ಇದೆ. 10-16 ಸಮಯದ ರಕ್ತವನ್ನು ಹಾಕಿರುವಂತ ಆಟಗಾರ ಸತತವಾಗಿ 3 ದಿನಗಳಿಂದ ಕಬಡ್ಡಿ ಆಟ ಇಲ್ಲಿ ನಡೀತಾ ಇದೆ. ಇರುವುದು 5 ನಿಮಿಷ. ಕಷ್ಟಪಟ್ಟಿದ್ರೆ ಸಚಿನ ಹೆಸರಿನಲ್ಲಿ ಚಿನ್ನವಿದೆ, ಅದು ನೋಡ್ಬೇಕಾದ್ರೆ ಅದು 17-10 ಅದು ನೋಡ್ಬೇಕಾಗಿದೆ. ಗೆದ್ದವರು ನೇರವಾಗಿ ಟೋಪಿ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಈಗಾಗಲೇ ವೇದಿಕೆಯ ಮೇಲ್ಗಡೆ ಇದೆ ಸುಮಾರು 7 ಅಡಿ ಉತ್ತಮ ಚಿನ್ನದ ಬಣ್ಣದ ಲೇಪನವುಳ್ಳಂತಹ ಟೋಪಿ. ಇದು ಯಾರು ಮಾಡಿದೆ ಅದು ನೋಡ್ಬೇಕಾಗಿದೆ. Yes. Kembali. Orang sempat dia berarti Ini kembali. Bos saktiಯನ್ನು ಬಳಸಿಕೊಂಡು ಗೋಲಿ ಹೋದ್ ಮತ್ತೆ ಗ್ಯಾಪ್ ನಾಗ ಹೋಗ್ತಿಲ್ಲ ಮಂದಿ ಮ್ಯಾಚ್ It's not to ಸತತವಾಗಿ 3 ದಿನಗಳಿಂದ ಆಟಾಡ್ತಾ ಇದ್ದಾರೆ. ಅದು ತೊಂದರೆಯಾದರೆ ಕ್ಷಮಿಸಿ, ಮಾತಾಡಿದರೆ ತಪ್ಪಿದಲ್ಲಿ ಕ್ಷಮಿಸಬೇಕು. ಯಾಕಂದ್ರೆ ನಮ್ಮದು ಉತ್ತರ ಕನ್ನಡ ಶೈಲಿಯ ಭಾಷೆ, ಆದರೆ ನಿಮ್ಮ ಉತ್ತರ ಕರ್ನಾಟಕ ಶೈಲಿಯ ಭಾಷೆ ಅದು ಕೂಡ ಅಡ್ಜಸ್ಟ್ ಮಾಡಲು ಮಾಡ್ತಾ ಇದ್ದೀನಿ. ಸ್ಪರ್ಧೆಯ ಘಟ್ಟದಂತ ಇದ್ದೀವಿ. ಇಲ್ಲಿರುವುದು ಫೈನಲ್ ಪಂದ್ಯ. ಲೇಟ್ ಆಗತ್ತೆ ಅವ್ರದ್ದು ಮತ್ತೆ ಗಣೇಶ್ ಕಣಕ್ಕೆ ಮುಗಿಸ್ಬಿಡ್ಲಿ ನೀವು ಹೊಡೆದ ಮೇಲೆ ಈಗ ಅಯ್ಯಪ್ಪ ನಿಜರ್ದಾನೆ ಅಪ್ಪ ಹೊಡ್ತೀನಿ ಅಂದ್ರೆ ಇಲ್ಲಿ ಡಜನ್ ಆಗಿದೆ. ಏನ್ ಡಜನ್ ಪಾಯಿಂಟ್ ಬೇಕಾಗುತ್ತೆ? 1 ಡಜನ್ ಲಾಸ್ಟ್ 2 ಮಿನಿಟ್ಸ್ 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಅದು ನೋಡಬೇಕು. 12 ಅಂಕಗಳ ವ್ಯತ್ಯಾಸ ಕೂಡ ಇದೆ. ಸರ್ವ ತಂಡ ರೆಡಿಯಾಗಿರಿ ಫೈನಲ್ ಗಮನಕ್ಕೆ. ಪ್ರೇಕ್ಷಕರನ್ನ ತುಂಬಿಬಂದಲ್ಲಿ ನಿಲ್ಲುತ್ತಿದೆ. Yes.